ರಾಜ್ಯಕ್ಕೆ ಕರೋನಾ ಮತ್ತೆ ವಕ್ಕರಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಪಟ್ಟಣದಲ್ಲಿ ಆರೋಗ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ಎದುರಿಸಲು ಸರ್ವ ತಯಾರಿ ನಡೆಸಲಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಆನಂದ್ ಮಾತನಾಡಿ, ನಮ್ಮ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳಿಗೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಸೂಚನೆ ನೀಡುತ್ತಿದ್ದು, ಆಕ್ಸಿಜನ್ ಸಿಲಿಂಡರ್ಗಳನ್ನು ಶೇಖರಣೆ ಮಾಡುತ್ತಿದ್ದೇವೆ. ಈಗಾಗಲೇ 120 ಆಕ್ಸಿಜನ್ ಸಿಲಿಂಡರ್ ರೀಫಿಲ್ ಮಾಡಲು ಆಡಳಿತ ಮಂಡಳಿ ನಿರ್ಧಾರ ಮಾಡಿದ್ದೇವೆ. ಕರೋನಾ ಟೆಸ್ಟ್ ಮಾಡಲು ಸರ್ಕಾರದಿಂದ ಸೂಚನೆ ಬಂದಿದ್ದು, ಸದ್ಯ ಈಗ ರಕ್ತದ ಮಾದರಿಯನ್ನ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ರವಾನೆ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಏನಾದರೂ ಕರೋನಾ ಪಾಸಿಟಿವ್ ಪ್ರಕರಣಗಳು ಜಾಸ್ತಿಯಾದಲ್ಲಿ ಇಲ್ಲಿಯೇ ಟೆಸ್ಟ್ ಮಾಡಲು ನಾವು ತಯಾರಿ ನಡೆಸುತ್ತಿದ್ದೇವೆ ಎಂದರು. ರಾಜ್ಯದ ಹಲವೆಡೆ ಹರಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಆಸ್ಪತ್ರೆಯಲ್ಲಿ ಏನು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೇವೆ? ನಮ್ಮ ಆಸ್ಪತ್ರೆಯಲ್ಲಿ ನಾವು ಎಲ್ಲ ರೋಗಿಗಳಿಗೆ ಇಲ್ಲಿಗೆ ಬರೋರಿಗೆಲ್ಲ ಮುಂಜಾಗ್ರತೆ ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದೆಲ್ಲ ಅಡ್ವೈಸ್ ಮಾಡ್ತಾ ಇದ್ದಾರೆ ನಮ್ಮ ಫಿಸಿಷಿಯನ್ಸು. ಮತ್ತು ನಮ್ಮ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಆಕ್ಸಿಜನ್ ಸಿಲಿಂಡರ್ಸು ಮತ್ತು ಅವಶ್ಯಕತೆ ಇದೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಜ್ಜಾಗಿದೆ, ಎಲ್ಲ ಬೆಡ್ಸ್ ಎಲ್ಲ ಕಾಯ್ದಿರಿಸಿದ್ದೀವಿ. ಇನ್ ಕೇಸ್ ನಮಗೆ ಈಗ ಟೆಸ್ಟಿಂಗ್ ಹೇಳಿದ್ದಾರೆ, ಮೀಡಿಯಂ ಕೊಟ್ಟಿದ್ದಾರೆ ಸರ್ಕಾರದಿಂದ. ಈಗ ಸದ್ಯಕ್ಕೆ ನಾವು BMC ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಕಳಿಸ್ಕೊಡ್ತಾ ಇದೀವಿ. ಇನ್ನು ಮುಂದೆ ಇಲ್ಲೇ ನಮ್ಮಲ್ಲೇ ಟೆಸ್ಟ್ ಮಾಡೋಂಥ ಆದೇಶ ಬಂದ್ರೆ ಇಲ್ಲೇ ಮಾಡ್ಕೊಡ್ತೀವಿ. ನಮ್ಮ ಬೆಡ್ಸ್ 100 ಬೆಡ್ಸ್ ಇದೆ ನಮ್ಮಲ್ಲಿ. 100 ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡೋ ಮೆಡಿಸಿನ್ಸ್ ಎಲ್ಲ ಇದೆ, ಸಾಕಷ್ಟು ಇದೆ. ಆಕ್ಸಿಜನ್ಸ್ ಎಲ್ಲ ಇದೆ. ಡಾಕ್ಟರ್ ಆನಂದ್ ಅಂತ, ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ, ದೇವನಹಳ್ಳಿ. ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪಾರ್ವತಿ ಮಾತನಾಡಿ, ನಮ್ಮ ಆಸ್ಪತ್ರೆಯಲ್ಲಿ 10 ಬೆಡ್ ಇರುವ ಐಸಿಯು ಇದ್ದು, ತುರ್ತು ರೋಗಿಗಳು ಬಂದರೆ ಸಿಲಿಂಡರ್ ಪ್ಲಸ್ ಓಲಾ ಆಕ್ಷನ್ ಸೌಲಭ್ಯವಿದೆ. ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಎಲ್ಲ ಔಷಧಿಗಳನ್ನು ಶೇಖರಣೆ ಮಾಡಿಕೊಂಡಿದ್ದೇವೆ. ಆಸ್ಪತ್ರೆಯಲ್ಲಿ 10 ಐಸಿಯು ಬೆಡ್ಗಳು ಲಭ್ಯವಿದ್ದು, 100 ಜನರಲ್ ಬೆಡ್ಗಳ ಲಭ್ಯವಿದೆ ಎಂದರು. ಸರ್, ಏನಾದ್ರು ಪೇಷಂಟ್ ಸೀರಿಯಸ್ ಆದ್ರೆ ಇಲ್ಲಿ ಐಸಿಯು ಫೆಸಿಲಿಟೀಸ್ ಇದೆ ಸರ್. ಇಲ್ಲಿ 10 ಬೆಡ್ಸ್ ಇದಾವೆ. ಅದರಲ್ಲಿ ವಾಲ್ ಆಕ್ಸಿಜನ್ಸ್ ಕನೆಕ್ಷನ್ ಇದೆ ಸರ್. ಇಲ್ಲಿಗೆ ಸಿಲಿಂಡರ್ ಪ್ಲಸ್ ವಾಲ್ ಆಕ್ಸಿಜನ್ ಅಂತ ಇದೆ. ಅದೆಲ್ಲ ಫೆಸಿಲಿಟೀಸ್ ಇದೆ. ಎಲ್ಲ ತರ ಡ್ರಗ್ಸ್ ಇದೆ. ಇಲ್ಲಿ ಎಮರ್ಜೆನ್ಸಿಗೆ ಏನ್ ಟ್ರೀಟ್ ಮಾಡಬೇಕು ಅದೆಲ್ಲ ಫೆಸಿಲಿಟೀಸ್ ಇದೆ ಸರ್. ನಮ್ಮ ಐಸಿಯು ಅಲ್ಲಿ ಸಿಬ್ಬಂದಿ ಇದ್ದಾರೆ ಸರ್. ಕೋವಿಡ್ ಪೇಷಂಟ್ ಏನಾದ್ರು ಬಂದ್ರೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಹಾ ಸರ್, ಖಂಡಿತ ಕೊಡ್ತೀವಿ. ಅವರಲ್ಲಿ ಏನಾದ್ರು ಎಮರ್ಜೆನ್ಸಿ ಆಯಿತು ಅಂದ್ರೆ ನಾವು ವೆಂಟಿಲೇಟರ್ ಹಾಕೊಂಡು ಟ್ರೀಟ್ಮೆಂಟ್ ಮಾಡೋ ಅಷ್ಟು ಫೆಸಿಲಿಟೀಸ್ ಇದೆ ಸರ್. ಐಸಿಯು ಬೆಡ್ಸ್ 10 ಇದೆ ಸರ್. ಜನರಲ್ ಬೆಡ್ಸ್ ಟೋಟಲಿ 100 ಬೆಡ್ ಹಾಸ್ಪಿಟಲ್ ಸರ್. ಆ ಕಡೆ 40, ಈ ಕಡೆ 60 ಇದೆ. ನನ್ನ ಹೆಸರು ಪಾರ್ವತಿ ಅಂತ ಸರ್. ನಾನು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಮಧುಚಂದ್ರ, MMTV ನ್ಯೂಸ್, ದೇವನಹಳ್ಳಿ.